ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಸುಂದರ ನಗರ ಬೆಳಗಾವಿಯ ಒಂದು ಸಣ್ಣ ಪಯಣ ಮಾಡೋಣ. ಇಲ್ಲಿ ನೋಡ್ಲೇಬೇಕಾದ 10 ಜಾಗಗಳ ಬಗ್ಗೆ ತಿಳ್ಕೊಳ್ತಾ ಈ ನಗರ ತನ್ನೊಳಗೆ ಬಚ್ಚಿಟ್ಕೊಂಡಿರೋ ಕಥೆಗಳನ್ನ ಒಂದೊಂದಾಗಿ ಬಿಡಿಸೋಣ. ಬೆಳಗಾವಿಯ ಸೌಂದರ್ಯವನ್ನ ಅನ್ವೇಷಿಸೋ ಈ ವಿಶೇಷ ಪಯಣಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದು ಬರೀ ಸ್ಥಳಗಳ ಪರಿಚಯ ಅಷ್ಟೇ ಅಲ್ಲ, ಬದಲಿಗೆ ಆ ಜಾಗಗಳ ಜೊತೆಗಿನ ಒಂದು ವಿಶಿಷ್ಟ ಅನುಭವವನ್ನ ಕಟ್ಟಿಕೊಡೋ ಪ್ರಯತ್ನ. ಸರಿ, ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ನೋಡಿ, ಬೆಳಗಾವಿ ಅಂದ್ರೆ ಸುಮ್ನೆ ಒಂದು ನಗರ ಅಲ್ಲ, ಇದು ನಮ್ಮ ಕರ್ನಾಟಕದ 2ನೇ ರಾಜಧಾನಿ. ಇಲ್ಲಿ ಇತಿಹಾಸದ ಗಾಂಭೀರ್ಯ ಇದೆ, ಸಂಸ್ಕೃತಿಯ ಶ್ರೀಮಂತಿಕೆ ಇದೆ, ಜೊತೆಗೆ ಪ್ರಕೃತಿಯ ಸೊಬಗು ಎಲ್ಲವೂ ಒಂದಕ್ಕೊಂದು ಸುಂದರವಾಗಿ ಬೆಸೆದುಕೊಂಡಿದೆ. ನಮ್ಮ ಈ ಪಯಣವನ್ನ 3 ಮುಖ್ಯ ಭಾಗಗಳಾಗಿ ನೋಡೋಣ. ಮೊದಲು ನಗರದ ಐತಿಹಾಸಿಕ ಹೆಜ್ಜೆಗುರುತುಗಳನ್ನ ಹಿಂಬಾಲಿಸೋಣ. ಆಮೇಲೆ ಪ್ರಕೃತಿಯ ರಮಣೀಯ ದೃಶ್ಯಗಳಲ್ಲಿ ಕಳೆದು ಹೋಗೋಣ. ಕೊನೆಗೆ ಆಧ್ಯಾತ್ಮಿಕ ಶಾಂತಿಯನ್ನ ಹುಡುಕಿಕೊಂಡು ಒಂದು ತಾಣಕ್ಕೆ ಭೇಟಿ ಕೊಡೋಣ. ಮೊದಲಿಗೆ ಇತಿಹಾಸದ ಪುಟಗಳನ್ನೊಮ್ಮೆ ತಿರುವಿ ಹಾಕೋಣ ಬನ್ನಿ. ಬೆಳಗಾವಿಯ ಧೈರ್ಯ ಮತ್ತು ಕಲಾತ್ಮಕ ಗತಕಾಲವನ್ನ ಸಾರಿ ಹೇಳುವ ಸ್ಮಾರಕಗಳತ್ತ ನಮ್ಮ ಮೊದಲ ಹೆಜ್ಜೆ. ಈ ಭಾಗದಲ್ಲಿ ನಾವೇನೆಲ್ಲ ನೋಡ್ತೀವಿ ಅಂದ್ರೆ, ಬೆಳಗಾವಿ ಕೋಟೆ, ಅದರೊಳಗಿನ ಕಮಲ್ ಬಸ್ತಿ, ಸೇಂಟ್ ಮೇರೀಸ್ ಚರ್ಚ್, ಐತಿಹಾಸಿಕ ಕಿತ್ತೂರು ಕೋಟೆ ಮತ್ತು ಪ್ರಾಚೀನವಾದ ಹಲಸಿ ದೇವಾಲಯಗಳು. ನಮ್ಮ ಪಯಣದ ಮೊದಲು ನಿಲ್ದಾಣ ಬೆಳಗಾವಿ ಕೋಟೆ. ರಟ್ಟವಂಶದಿಂದ ನಿರ್ಮಾಣವಾದ ಈ ಕೋಟೆ ನಂತರ ಚಾಲುಕ್ಯರು ಮತ್ತು ಬಹಮನಿ ಸುಲ್ತಾನರ ಶೌರ್ಯಕ್ಕೂ ಸಾಕ್ಷಿಯಾಗಿ ನಿಂತಿದೆ. ಹೇಳ್ಬೇಕಂದ್ರೆ ಇದರ ಪ್ರತಿಯೊಂದು ಕಲ್ಲು ಒಂದೊಂದು ವೀರಗಾಥೆಯನ್ನ ಪಿಸುಗುಡುತ್ತೆ. ಈಗ ಕೋಟೆಯೊಳಗಿನ ಒಂದು ಅದ್ಭುತದ ಬಗ್ಗೆ ಮಾತಾಡೋಣ, ಅದೇ ಕಮಲ್ ಬಸ್ತಿ. ಇದು ಕೇವಲ ಒಂದು ಜೈನ ದೇವಾಲಯವಲ್ಲ, ಅದೊಂದು ಕಲಾತ್ಮಕ ವಿಸ್ಮಯ. ಅದರ ಮೇಲ್ಚಾವಣಿಯಲ್ಲಿರೋ ಕಮಲದ ವಿನ್ಯಾಸ, ಆ ಸೂಕ್ಷ್ಮ ಕೆತ್ತನೆ ಇದೆಯಲ್ಲ, ನಿಜಕ್ಕೂ ಅದನ್ನ ಆ ಕೋಟೆಯ ಕಿರೀಟದ ಕಮಲ ಅಂತಾನೆ ಹೇಳ್ಬೋದು. ಬೆಳಗಾವಿಯ ವಾಸ್ತುಶಿಲ್ಪ ಎಷ್ಟು ವೈವಿಧ್ಯಮಯ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ. ಒಂದು ಕಡೆ ಹಲಸಿ ದೇವಾಲಯಗಳು ಮತ್ತು ಕಮಲ್ ಬಸ್ತಿಯಲ್ಲಿ ಪ್ರಾಚೀನ ಚಾಲುಕ್ಯರ ಶೈಲಿ ಕಣ್ಣಿಗೆ ಹಬ್ಬವಾದ್ರೆ, ಇನ್ನೊಂದು ಕಡೆ ಬ್ರಿಟಿಷರ ಕಾಲದ ಸೇಂಟ್ ಮೇರೀಸ್ ಚರ್ಚ್ನ ಭವ್ಯವಾದ ಗಾಥಿಕ್ ಶೈಲಿ ನಮ್ಮನ್ನ ಸ್ವಾಗತಿಸುತ್ತೆ. ಬೇರೆ ಬೇರೆ ಕಾಲಘಟ್ಟದ ಕಲೆ ಒಂದೇ ನಗರದಲ್ಲಿ ಹೇಗೆ ಜೀವಂತವಾಗಿದೆ ಅಲ್ವಾ? ಈಗ ನಾವು ಕಿತ್ತೂರು ಕೋಟೆಯತ್ತ ಸಾಗೋಣ. ಇದು ಬರೀ ಕಲ್ಲು ಮಣ್ಣಿನ ಗೋಡೆಗಳಲ್ಲ, ಇದು ರಾಣಿ ಚೆನ್ನಮ್ಮನ ಅಪ್ರತಿಮ ಧೈರ್ಯ, ಸ್ವಾಭಿಮಾನ ಮತ್ತು ದೇಶಪ್ರೇಮದ ಜ್ವಲಂತ ಸಂಕೇತ. ಅವರ ವೀರಗಾಥೆ ಇವತ್ತಿಗೂ ಇಲ್ಲಿನ ಗಾಳಿಯಲ್ಲಿ ಅಣುರಣಿಸುತ್ತಿದೆ. ಸರಿ, ಮಾನವ ನಿರ್ಮಿತ ಇತಿಹಾಸದ ಗತವೈಭವದಿಂದ ಹೊರಬಂದು ಈಗ ಪ್ರಕೃತಿಯೇ ನಿರ್ಮಿಸಿದ ಅದ್ಭುತಗಳತ್ತ ಹೋಗೋಣ. ಬೆಳಗಾವಿಯ ಭವ್ಯವಾದ ಜಲಪಾತಗಳು ಮತ್ತು ಪ್ರಶಾಂತವಾದ ಭೂದೃಶ್ಯಗಳನ್ನ ಅನ್ವೇಷಿಸೋ ಸಮಯ. ಬೆಳಗಾವಿನಿಂದ ಒಂದು 60 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ಸಾಕು, ಘಟಪ್ರಭಾ ನದಿ ಸೃಷ್ಟಿಸೋ ಒಂದು ದೃಶ್ಯ ಕಾವ್ಯವೇ ಇದೆ. ಅದೇ ಗೋಕಾಕ್ ಜಲಪಾತ. ಕುದುರೆ ಲಾಳದ ಆಕಾರದಲ್ಲಿ ದುಮ್ಮಿಕ್ಕೋ ಈ ಜಲಪಾತದ ಗರ್ಜನೆ ಇದೆಯಲ್ಲ, ಅದನ್ನ ಕರ್ನಾಟಕದ ನಯಾಗರ ಅಂತ ಯಾಕೆ ಕರೀತಾರೆ ಅಂತ ಅಲ್ಲೇ ಗೊತ್ತಾಗತ್ತೆ. ಮುಂದಿನದು ಗೋದಚ್ಚಿನಮಲಕಿ ಜಲಪಾತ. ಇದನ್ನ ಬೆಳಗಾವಿಯ ಗುಪ್ತ ರತ್ನ ಅಂತಲೇ ಕರೀತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಇದು ಹೆಚ್ಚು ಜನಸಂದಣಿ ಇಲ್ಲದ ತುಂಬಾನೇ ಪ್ರಶಾಂತವಾದ ಜಾಗ. ಅದ್ರಲ್ಲೂ ಮಳೆಗಾಲದಲ್ಲಿ ಹೋದ್ರಂತೂ ಇದರ ಅನುಭವವೇ ಬೇರೆ. ಟ್ರೆಕ್ಕಿಂಗ್ ಪ್ರಿಯರಿಗೆ ಸ್ವರ್ಗದಂಥ ಒಂದು ಜಾಗ ಬೇಕಾ? ಹಾಗಿದ್ರೆ ಖಂಡಿತವಾಗಿಯೂ ವಜ್ರಪೋಹಿ ಜಲಪಾತಕ್ಕೆ ಹೋಗ್ಲೇಬೇಕು. ದಟ್ಟವಾದ ಕಾಡಿನ ನಡುವೆ ಅಡಗಿರೋ ಈ ಜಲಪಾತ ಬೆಳಗಾವಿಯ ಅತ್ಯಂತ ಆಕರ್ಷಕ ನೈಸರ್ಗಿಕ ತಾಣಗಳಲ್ಲಿ ಒಂದು. ಇಲ್ಲಿಗೆ ಚಾರಣ ಮಾಡೋ ಅನುಭವ ಇದೆಯಲ್ಲ, ಅದು ಮರೆಯೋಕೆ ಸಾಧ್ಯವೇ ಇಲ್ಲ. ಪ್ರಕೃತಿಯ ಭೋರ್ಗರೆತದಿಂದ ಮನಸ್ಸನ್ನ ನಿಧಾನವಾಗಿ ಪ್ರಶಾಂತತೆಯತ್ತ ಕೊಂಡೊಯ್ಯೋಣ. ಈಗ ನಗರದ ಹೃದಯ ಭಾಗದಲ್ಲಿರುವ ಆಧ್ಯಾತ್ಮಿಕ ಮತ್ತು ಶಾಂತಿಯ ತಾಣವನ್ನ ಅನ್ವೇಷಿಸೋಣ ಬನ್ನಿ. ರಾಮಕೃಷ್ಣ ಮಿಷನ್ ಮಠ. ಇದು ಬೆಳಗಾವಿಯ ಹೃದಯ ಭಾಗದಲ್ಲಿರೋ ಆಧ್ಯಾತ್ಮಿಕತೆ ಮತ್ತು ಮನಃಶಾಂತಿಯ ಒಂದು ಸಂಕೇತ. ನಗರದ ಗದ್ದಲದ ನಡುವೆ ಇದ್ರೂ ಇಲ್ಲಿ ಕಾಲಿಟ್ಟ ತಕ್ಷಣ ಸಿಗೋ ನೆಮ್ಮದಿ ಇದೆಯಲ್ಲ, ಅದು ನಿಜಕ್ಕೂ ಅಮೂಲ್ಯ. ಇದು ಕೇವಲ ಒಂದು ಆಧ್ಯಾತ್ಮಿಕ ಕೇಂದ್ರ ಅಲ್ಲ, ಇದು ನಗರದ ಆತ್ಮಕ್ಕೆ ಹಿಡಿದ ಕನ್ನಡಿ ಇದ್ಹಾಗೆ. ನಾವು ಬೆಳಗಾವಿಯ ಇತಿಹಾಸ, ಪ್ರಕೃತಿ ಮತ್ತು ಆಧ್ಯಾತ್ಮವನ್ನ ಹೀಗೆ ಹಲವು ಕಥೆಗಳನ್ನ ನೋಡಿದಿವಿ. ಈ ಪಯಣದ ನಂತರ ಮುಂದಿನ ಪ್ರಯಾಣದ ಬಗ್ಗೆ ಯೋಚಿಸೋ ಸಮಯ ಅಲ್ವಾ? ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಬೆಳಗಾವಿ 3 ವಿಭಿನ್ನ ಮುಖಗಳನ್ನ ಹೊಂದಿದೆ. ಬೆಳಗಾವಿ ಕೋಟೆಯಲ್ಲಿ ಇತಿಹಾಸದ ಗಾಂಭೀರ್ಯ ಕಾಣುತ್ತೆ, ಗೋಕಾಕ್ ಜಲಪಾತದಲ್ಲಿ ಪ್ರಕೃತಿಯ ವೈಭವ ಎದ್ದು ಕಾಣುತ್ತೆ ಮತ್ತು ರಾಮಕೃಷ್ಣ ಮಠದಲ್ಲಿ ಆಧ್ಯಾತ್ಮಿಕ ಶಾಂತಿ ಸಿಗುತ್ತೆ. ಇವೆಲ್ಲವೂ ಸೇರಿ ಬೆಳಗಾವಿಯನ್ನ ಒಂದು ಪರಿಪೂರ್ಣ ಪ್ರವಾಸಿ ತಾಣವನ್ನಾಗಿ ಮಾಡಿದೆ.
ಹಾಗಾದ್ರೆ ಬೆಳಗಾವಿಯ ಇಷ್ಟೆಲ್ಲಾ ಕಥೆಗಳನ್ನ ಕೇಳಿದ್ಮೇಲೆ ಮುಂದಿನ ಪ್ರಯಾಣದಲ್ಲಿ ಬೆಳಗಾವಿಯ ಯಾವ ಕಥೆಯನ್ನ ಅರಿಯೋಕೆ ಇಷ್ಟಪಡ್ತೀರಾ? ಇತಿಹಾಸದ ಧೈರ್ಯವನ್ನೋ, ಪ್ರಕೃತಿಯ ಸೌಂದರ್ಯವನ್ನೋ ಅಥವಾ ಆಧ್ಯಾತ್ಮದ ಶಾಂತಿಯನ್ನೋ? ಆಯ್ಕೆ ಪ್ರಯಾಣಿಕರ್ದು.